ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ಆಲೂಗೆಡ್ಡೆಯಿಂದ ಏನೇನು ಪ್ರಯೋಜನಗಳಿವೆ ಎಂದು ತಿಳಿದುಕೊಳ್ಳೋಣ. ಇದರಲ್ಲಿ ಪಿಷ್ಟಾಂಶ ಹೇರಳವಾಗಿರುತ್ತದೆ. ಇದು ಸಹ ಸುವರ್ಣಗೆಡ್ಡೆ, ಮೂಲಂಗಿ, ಮರಗೆಣಸು ಮೊದಲಾದವುಗಳಂತೆ ಭೂಮಿಯ ಒಳಗೆ ಬೆಳೆಯುವ ಬೇರುಗಳು. ಇದನ್ನು ತರಕಾರಿಯ ರೂಪದಲ್ಲಿ ಉಪಯೋಗಿಸುವಾಗ ಹೆಚ್ಚುವ ಮೊದಲೇ ನೀರಿನಲ್ಲಿ ಚೆನ್ನಾಗಿ ತೊಳೆದಿರಬೇಕು. ಅನಂತರ ತೊಳೆದರೆ ಪೌಷ್ಟಿಕಾಂಶಗಳು ಹೋಗುತ್ತದೆ. ಆದ್ದರಿಂದ ಮೊದಲೇ ತೊಳೆದುಕೊಳ್ಳಿ. ಹೆಚ್ಚು ಕಾಲ ಬೇಯಲು ಬಿಟ್ಟಾಗಲೂ ಇದರಲ್ಲಿರುವ ಜೀವಸತ್ವಗಳು ಕ್ಷೀಣಿಸುವವು. ಇದನ್ನು ಒಂದನ್ನೇ ಬಳಸದೆ ಮಿಶ್ರ ತರಕಾರಿಯ ರೂಪದಲ್ಲಿ ಬಳಸುವುದು ಉತ್ತಮ. ಇಲ್ಲವಾದರೆ ವಾತ ಸಂಬಂಧಿತ ರೋಗಗಳು ಹೆಚ್ಚಾಗುವವು. ಆಲೂಗೆಡ್ಡೆಯನ್ನು ಬಳಸುವಾಗ ಸಿಪ್ಪೆ ತೆಗೆದು ಹಾಕದೆ ಬಳಸಬೇಕು. ಇದರಿಂದಲೂ ಪೌಷ್ಟಿಕಾಂಶ ಕಡಿಮೆ ಆಗುವುದು. ಪಲ್ಯ ಮಾಡುವಾಗ ತೊಳೆದು ಆಲೂಗೆಡ್ಡೆಯನ್ನು ಸಣ್ಣ ಹೋಳುಗಳಾಗಿ ಮಾಡಿ ಬೇಯಿಸಿದರೆ ಸಾಕು. ಕಾರಣ ಆಲೂಗೆಡ್ಡೆ ಸಿಪ್ಪೆಯಲ್ಲಿ ಖನಿಜಾಂಶ, ಜೀವಸತ್ವಗಳಿರುತ್ತದೆ. ಹಬೆಯಲ್ಲಿ ಆಲೂಗಡ್ಡೆಯನ್ನು ಬೇಯಿಸಿ ತಿನ್ನುವುದು ಇನ್ನೂ ಸರ್ವೋತ್ತಮ. ಪುಟ್ಟ ಪುಟ್ಟ ಮಕ್ಕಳಿಗೆ ಹಬೆಯಲ್ಲಿ ಬೇಯಿಸಿದ ಆಲೂಗೆಡ್ಡೆಗೆ ಮಿತ ಪ್ರಮಾಣದಲ್ಲಿ ಉಪ್ಪು, ಮೆಣಸಿನ ಪುಡಿ ಬೆರೆಸಿ ಕನಿಷ್ಠ ಪ್ರಮಾಣದಲ್ಲಿ ಸೇವಿಸಲು ಕೊಡುವುದರಿಂದ ದೈಹಿಕ ಬೆಳವಣಿಗೆ ವಿಕಾಸಗೊಳ್ಳುವುದು. ಕೆಂಡದ ಮೇಲೆ ಸುಟ್ಟು ಆಲೂಗಡ್ಡೆಯನ್ನು ತಿನ್ನುವುದರಿಂದ ಮೂತ್ರ ವಿಸರ್ಜನೆಗೆ ಬಾಧಕ ಇರದು. ಮಲ ವಿಸರ್ಜನೆಯು ಸುಲಭವಾಗಿ ಆಗುವುದು. ಅಲ್ಲದೆ ಮಕ್ಕಳಿಗೆ ಹಾಲುಣಿಸುವ ತಾಯಂದಿರಿಗೆ ಎದೆ ಹಾಲು ವೃದ್ಧಿಸುವುದು. ಹಸಿದ ಆಲೂಗಡ್ಡೆಯನ್ನು ಜಜ್ಜಿ ನುಣ್ಣಗೆ ಗಂಧದಂತೆ ಮಾಡಿ ಗಾಯಗಳಿಗೆ ಲೇಪಿಸುವುದರಿಂದ ಉರಿ ಕಡಿಮೆ ಆಗುವುದಲ್ಲದೆ ನಿಧಾನವಾಗಿ ಗಾಯ ಮಾಗುವುದು. ಆಲೂಗಡ್ಡೆಯನ್ನು ನಿಂಬೆ ರಸದಲ್ಲಿ ನುಣ್ಣಗೆ ಅರೆದು ದಿನವಿಡೀ ಹಚ್ಚುತ್ತಿದ್ದರೆ ಕರಪಾಣಿ, ಗಜಕರ್ಣ ಮೊದಲಾದ ಹುಣ್ಣುಗಳು ವಾಸಿಯಾಗುವು. ಅಡಿಗೆಯಲ್ಲಿ ಹೆಚ್ಚಾಗಿ ಆಲೂಗೆಡ್ಡೆ ಒಂದನ್ನೇ ತರಕಾರಿಯ ರೂಪದಲ್ಲಿ ಬಳಸುತ್ತಿದ್ದರೆ ವಾತರೋಗ ಹೆಚ್ಚುವುದು, ಕೀಲುಗಳಲ್ಲಿ ನೋವು ಕಾಣುವುದು, ಗ್ಯಾಸ್ಟ್ರಿಕ್ ತೊಂದರೆಗಳು ಸಹ ಆಗುವುದು. ಆಲೂಗೆಡ್ಡೆ ಬೇಗನೆ ಜೀರ್ಣವಾಗುವುದಿಲ್ಲ. ಮಲಬದ್ಧತೆ ಇರುವವರಿಗೆ ಹಿತಕರವಲ್ಲ. ಹೊಟ್ಟೆಯಲ್ಲಿ ವಾಯುವನ್ನು ಹೆಚ್ಚಿಸಿ ಉಬ್ಬರವನ್ನುಂಟು ಮಾಡುತ್ತದೆ. ಆಲೂಗೆಡ್ಡೆ ಹುಳಿ ಅಥವಾ ಪಲ್ಯ ಸೇವಿಸುವುದರಿಂದ ಕಫಗೆಮ್ಮು ಉಪಶಮನವಾಗುವುದಲ್ಲದೆ ವೀರ್ಯವರ್ಧಕವಾಗುವುದು. ಸುಟ್ಟ ಗಾಯಗಳಿಗೆ ಇದನ್ನು ಅರೆದು ಹಚ್ಚಿದರೆ ಒಳ್ಳೆಯ ಔಷಧದಂತೆ ವರ್ತಿಸುವುದು. ಆಲೂಗಡ್ಡೆಯಿಂದ ತಯಾರಿಸಬಹುದಾದ ಅಡುಗೆಗಳು ಏನೆಂದರೆ ಆಲೂಗಡ್ಡೆ ಹುಳಿ, ಪಲ್ಯ, ಬೋಂಡ, ಪಚಡಿ, ಚಿಪ್ಸ್, ಕೂರ್ಮ, ಪರೋಟ, ಗೊಜ್ಜು. ಆಲೂಗಡ್ಡೆಯಿಂದ ಆಗುವಂತಹ ಪ್ರಯೋಜನಗಳನ್ನು ತಿಳಿದುಕೊಂಡಿದ್ದೀರಾ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.